ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನಾನು ನನ್ನ ಸ್ನೇಹಿತೆ ಶಾಪಿಂಗ್ ಮಾಡಿದ್ದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ನಾವು ತುಂಬ ದಿನ ಸಿಕ್ಕಿರಲಿಲ್ಲ. ಅದಾದಮೇಲೆ ಸಿಕ್ಕಿದ್ದು ಇವತ್ತು ನಮ್ಮ ಮನೆ ಕೂಡ ಬಂದಿದ್ಲು. ತುಂಬ ಖುಷಿ ಆಗ್ತಿತ್ತು. ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ಕೊಡೋಣ ಅಂತಂದು ಹಾಗೆ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೆ. ನನ್ನ ಫ್ರೆಂಡ್ಗೆ ಎಲ್ಲಿ ಆನ್ ಮಾಡಿದ್ದೀಯಾ ತೋರ್ಸೋದಿಲ್ಲ, ನಿನ್ನ ಎದುರಿಗೆ ಇದೆ ನೋಡು ಅಂತೆಲ್ಲ ಹೇಳಿ ಕಾಮಿಡಿ ಮಾಡ್ಕೊತ ತುಂಬ ದಿನ ಆಗಿತ್ತಲ್ವ ಮನೆಗೆ ಬಂದು ಎಷ್ಟೋ ತನ ಮಾತಾಡ್ತಿದ್ವಿ. ಅದರಲ್ಲೂ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದರೆ ಹಂತವಾಗಿ ನಾವು ಹೆಂಗೆ ಬೆಳಿತೀವೋ ಅದೇ ರೀತಿಯಾಗಿ ನಮಗೆ ಕಾಂಟ್ಯಾಕ್ಟ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಾವು ಪ್ರೈಮರಿಲಿದ್ದಾಗ ಒಂದು ಫ್ರೆಂಡ್ಶಿಪ್ ಇರುತ್ತೆ, ಹೈಸ್ಕೂಲಲ್ಲಿ, ಆಮೇಲೆ PU, ಡಿಗ್ರಿ, ಮಾಸ್ಟರ್ಸ್, ಆಮೇಲೆ ಆಫೀಸ್ ಮತ್ತು ನನ್ನ ಕೋಚಿಂಗ್ಸ್ ಇದರಲ್ಲೆಲ್ಲ ಸ್ನೇಹಿತರಾಗ್ತಾರೆ. ಬಟ್ ಆ ಒಂದು ಸ್ನೇಹ ಬಳಗ ಶಾಶ್ವತವಾಗಿ ಉಳ್ಕೊಡೋದು ಪ್ರೈಮರಿಯಿಂದ ಎಜುಕೇಷನ್ನ ಮಾಡ್ತಾ ಇರ್ತೀವಲ್ವ, ಆ ಸಮಯದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಾಂಟ್ಯಾಕ್ಟ್ ಇದೇ ರೀತಿಯಾಗಿ ತುಂಬ ಚೆನ್ನಾಗಿದೆ. ಅವ ಡಿಗ್ರಿ ಟೈಮಲ್ಲೆಲ್ಲ ಅವಳು ಬೇರೆ ಕಡೆ ಓದ್ತಾ ಇದ್ದೆ, ನಾನು ಬೇರೆ ಕಡೆಗೆ ಓದ್ತಾ ಇದ್ದೆ. ಅಷ್ಟು ಬಾಂಡಿಂಗ್ ಇರ್ತಾರಲ್ಲ, ಅವಾಗೂ ಒಂದ್ಸಲಿ ಕಾಲ್ ಮಾಡ್ತಾ ಇರ್ತಿದ್ವಿ. ಬಟ್ ಇವಾಗ ಆಫ್ಟರ್ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಗೊತ್ತಲ್ವಾ, ಫ್ರೆಂಡ್ಶಿಪ್ ಅಂತ ಅಂದಾಗ ಹೇಳು ಬೀಳು ಸಹಜ. ಒಂಥರ ಇರಿಸು ಮುರ್ಸು ಇರುತ್ತೆ, ಸಮ್ಟೈಮ್ಸು ಆಗೋದಿಲ್ಲ, ಮಾತಾಡ್ಸೋದಿಲ್ಲ, ನೀನೇ ಮಾತಾಡಿಸ್ಬೇಕು, ಸ್ವಲ್ಪ ಈಗೂ ಎಲ್ಲ ಇರುತ್ತೆ. ಅದೆಲ್ಲನೂ ಹೊರತುಪಡಿಸಿ ತುಂಬಾ ಖುಷಿಯಾಗಿ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಆದರೆ ಎರಡೂ ಕೈ ಸೇರಿದ ಚಪ್ಪಾಳೆ ಒಂದು ಕೈಯಿಂದ ಚಪ್ಪಾಳೆ ಹೊಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಬ್ಬರು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಆ ಬಾಂಡಿಂಗ್ ಉಳಿಸ್ಕೊಂಡಿರೋದು ಇಬ್ಬರೂ ಕೂಡ ಅದೇ ರೀತಿಯಾಗಿ, ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ. ನಾವು ಕೂಡ ತುಂಬ ಜಗಳ ಮಾಡಿದ್ವಿ. ಪಾಪ ಅವಳು ನನಗೇನು ಜಗಳ ಮಾಡಿದಿಲ್ಲ, ತುಂಬ ಸೈಲೆಂಟು. ಬಟ್ ನಾನೇ ಒಂದು ಸ್ವಲ್ಪ ಟ್ರಿಗರು, ಏನಾದರೂ ಬೈಯೋದು ಇದೆಲ್ಲ ಮಾಡ್ತಾ ಇರ್ತೇನೆ ಸಮ್ಟೈಮ್ಸು. ಸೊ ಬಟ್ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊತಾಳೆ. ನಾನು ತುಂಬ ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸುಮಾರು 15-16 ವರ್ಷದ ನಮ್ಮ ಒಂದು ಸ್ನೇಹ ತುಂಬಾ ಖುಷಿಯಾಗುತ್ತೆ ಹೇಳ್ಕೊಳ್ಳಿಕ್ಕೆ. ಯಾಕೆಂದರೆ ತುಂಬ ದಿನ ಆದಮೇಲೆ ನನ್ನ ಸ್ನೇಹಿತೆ ಮನೆಗೆ ಬಂದಿರೋದು. ಆ ಶಾಪಿಂಗ್ ಟೈಮಲ್ಲಿ ಹಂಗೆ ಬಂದು ಕರ್ಕೊಂಡು ಹೋದ್ಲು, ಮತ್ತೇನು ಮನೆಗೆ ಬರಲಿಲ್ಲ ಅವಳು. ಇನ್ನು ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅವಳು ಹಾಗೆ ಮನೆಗೆ ಹೋದ್ಲು, ಮತ್ತು ನಾನು ಮನೆಗೆ ಬಂದಿದ್ದು. ಅದಾದಮೇಲೆ ಮತ್ತೆ 15 ಡೇಸ್ ಆದಮೇಲೆ ಸಿಕ್ಕಿದ್ದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ, ಐಸ್ ಕ್ರೀಮ್ ತಂದಿದ್ದೆ, ಮತ್ತು ಮನೆಗೇನು ಬೇಕು ಆ ರೇಷನ್ ಎಲ್ಲ ತೊಗೊಂಬಂದಿದ್ದೆ ಅಂತ. ಸೊ ಐಸ್ ಕ್ರೀಮ್ ಎಲ್ಲ ಹಾಗೆ ಇತ್ತಲ್ವಾ, ತುಂಬ ತಿನ್ನೋದಿಲ್ಲ ಜಾಸ್ತಿ, ತುಂಬ ಅವಾಗ ಕ್ರೇವಿಂಗ್ ಆಗ್ತಿತ್ತು. ಇವಾಗಿಲ್ಲ, ಕೆಲಸದಿಂದ ಬಂದರೆ ಸ್ವಲ್ಪ ಊಟ ತಿನ್ಕೊಂಡು ಮಲ್ಕೊಂಬಿಟ್ರೆ ಸಾಕು ಅನಿಸ್ತಾ ಇರುತ್ತೆ. ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದಿದ್ದಾಳೆ. ಅವಳಿಗೆ ನಾನು ಏನೋ ಮಾಡಿ ಕೊಡಬೇಕು, ಬಟ್ ಉಲ್ಟಾ ಆಗಿದೆ. ಅವಳೇ ನನಗೇನು ಮಾಡಿಕೊಡ್ತಾ ಇದ್ದಾಳೆ. ನಾನು ಬಂದ ತಕ್ಷಣ ಐಸ್ ಕ್ರೀಮ್ ಹೆಂಗೂ ತಂದಿದ್ವಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ತೋರಿಸಿದ್ದೆ ಥರ ಡಿಮಾರ್ಟ್ಗೆ ಹೋಗಿದ್ದೀವಿ ಅಂತಂದು. ಸೊ ಅಲ್ಲಿಂದ ತಂದು ಐಸ್ ಹಾಗೆ ಇತ್ತು, ಸ್ವಲ್ಪ ಇತ್ತು. ಅದಕ್ಕೆ ಅವಳು ನಾನು ಕುತ್ಕೊಂಡು ತಿಂತಾ ಮಾತಾಡ್ತಾ ಕುತ್ಕೊಂಡಿದ್ವಿ. ಒಂದು 1/2 hour ಮಾತಾಡಿದ್ವಿ. ಇದಾದಮೇಲೆ ಗಂಜಿ ಕೂಡ ಮಾಡಿಟ್ಟಿದ್ದೆ. ಗಂಜಿ ಕುಡ್ದಿರಲಿಲ್ಲ, ಇವತ್ತು ಪೂಜೆ ಇತ್ತು ಅನ್ನೋ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಸೊ ಅದನ್ನು ಕುಡಿದು ಮತ್ತಿನ್ನ ತಿನ್ನಬೇಕು. ಮಾತಾಡ್ತಾ ಕ್ರೇವಿಂಗ್ ಜಾಸ್ತಿ ಆಗ್ತಾನೆ ಇದೆ. ಅದಕ್ಕೋಸ್ಕರ ನಾನು ಮ್ಯಾಗಿ ಮಾಡ್ತೀನಿ ಅಂದೆ, ಇಲ್ಲ ನಾನು ಮಾಡ್ತೀನಿ ಅಂದ್ಲು. ಬಟ್ ಲಾಸ್ಟ್ ಟೈಮ್ ನಾನು ಅವಳ ಮನೆಗೆ ಹೋದಾಗ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು. ಅದಕ್ಕೆ ಅವಳ ಹತ್ರ ನಾನೇ ಮಾಡಿಸ್ತಾ ಇದ್ದೀನಿ, ಮಾಡಿಕೊಡು ಮೇಘ ಅಂತೇಳಿ. ಸೊ ಈಗ ಏನೇನು ಮಾಡ್ತಾಳೆ ಅವಳು, ಏನೆಲ್ಲ ಐಟಮ್ಸ್ ಹಾಕ್ತಾಳೆ ಮ್ಯಾಗಿಗೆ ಕೇಳೋಣ ಬನ್ನಿ. ಏನಿಲ್ಲ, ಬೇಸಿಕ್ ಐಟಮ್ಸ್, ಈರುಳ್ಳಿ, ಟೊಮ್ಯಾಟೊ ಅದನ್ನೇ ಹಾಕ್ತಾ ಇದ್ದೀನಿ. ಇಲ್ಲ, ಒಬ್ಬೊಬ್ರು ಒಂದೊಂಥರ ಮ್ಯಾಗಿ ಡಿಫ್ರೆಂಟಾಗಿ ಮಾಡ್ತಾರೆ. ಅದಕ್ಕೆ ನಾನು ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ತುಪ್ಪ ಹಾಕ್ಲಾ? ತುಪ್ಪ ಬೇಡ. ಎಸ್, ನೋಡಿದ್ರಲ್ಲ, ಬಂದ ತಕ್ಷಣ ನೀರು ಕೊಟ್ಟೆ. ಅದಾದಮೇಲೆ ಸ್ನ್ಯಾಕ್ಸು, ಅದೆಲ್ಲ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ತಿನ್ಕೊಂಡು ಮಾತಾಡ್ತಾ ಟೈಮ್ ಕಳೀತಾನೆ ಇದ್ದೀವಿ. ಅದೇನೋ ಗೊತ್ತಿಲ್ಲ, ಇಬ್ಬರು ಸೇರಿಬಿಟ್ರೆ ತುಂಬ ಟೈಮ್ನ ಹಾಳ್ಬಾಡ್ತಿರ್ತೀವಿ. ತುಂಬ ಅಂದರೆ ತುಂಬ ಹೇಳಲಿಕ್ಕಾಗಲ್ಲ. ಬಟ್ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋ ಥರನೇ ಇರುತ್ತೆ. ಅವಳಿಂದ ನಾನು ತಿಳ್ಕೊತೀನಿ, ನನ್ನಿಂದ ಅವಳು ತಿಳ್ಕೊತಾಳೆ. ತುಂಬಾ ಖುಷಿಯಾಗುತ್ತೆ. ಬಟ್ ಅವಳು ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಮಾಡ್ತಾಳೆ, ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗೂ ಕೂಡ, ಅವ್ರ ಅಮ್ಮನ ಮನೆಗೆ ಹೋದಾಗ ಮ್ಯಾಗಿ ಮಾಡಿದ್ರು, ಎಷ್ಟು ಸಾಕಾಗಿತ್ತು ಗೊತ್ತಾ. ಸೊ ಅದಕ್ಕೋಸ್ಕರ ಈ ಸರಿ ಕೂಡ ನಮ್ಮ ಮನೆಗೆ ಬಂದಿದ್ದಾಳೆ. ಮ್ಯಾಗಿ ಹೇಗೂ ಇತ್ತು, ಅದಕ್ಕೆ ನೀನು ಮಾಡು, ನಾನು ಆ್ಯಕ್ಚುಲಿ ಈ ಥರ ಎಲ್ಲ ತಿನ್ನೋದೇ ಕಡಿಮೆ, ನೀನು ಬಂದಿದ್ದೀಯಾ ಮಾಡಿಕೊಟ್ರೆ ತಿಂತೀನಿ ಅಂತ ಹೇಳಿ ಒಂದು ಸರಿ ಅಂತ ಹೇಳಿ ಅವಳು ಮಾಡಿಕೊಡ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿತ್ತು. ಬಟ್ ಅವ್ರ ಮನೇಲಿ ಮಾಡ್ಕೊಂಡು ತಿಂದಿದ್ದಕ್ಕಿಂತ ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಅವಳು ಅಡುಗೆ ಮಾಡೋದು ನಂಬರ್ 1. ಅದಕ್ಕೆ ಯಾವಾಗಾರ ಬರಲಿ ಏನಾದರೂ ಒಂದು ಮಾಡಿಕೊಡ್ತಿರ್ತಾಳೆ. ತುಂಬಾ ಇಷ್ಟ ಆಗುತ್ತೆ ಅವಳು ಮಾಡೋ ಪ್ರತಿಯೊಂದನ್ನು. ಅವಳಿಂದ ಕೆಲವೊಂದು ವಿಚಾರಗಳನ್ನ ತಿಳ್ಕೊತೀನಿ, ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಎಷ್ಟೋ ಜನ ಎಲ್ಲರಿಗೂ ಅವರು ಫ್ರೆಂಡ್ಸ್ ಇದ್ದೇ ಇರ್ತಾರೆ, ಆದರೆ ಲಾಂಗ್ ಲೈಫ್ ಬಂಧನ ತುಂಬ ಕಡಿಮೆ ಈಗಿನ ಕಾಲದಲ್ಲಿ. ಗಂಡ ಹೆಂಡ್ತಿನ ಹೊರತುಪಡಿಸಿ ಸ್ನೇಹ ಬಳಗ ಇರೋದು ಕಡಿಮೆ. ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಅವ್ರ ಕೈಯಲ್ಲಿರುತ್ತೆ. ನಾನು ಕೂಡ ನನ್ನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ,
ನಾನು ಇಷ್ಟದೇ ಒಂದು ಆಲ್ಮೋಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಮಾತಾಡ್ಸಿರ್ಲಿಲ್ಲ ಇಬ್ಬರು. ಅದಾದ ನಂತರದಲ್ಲಿ ಮತ್ತೆ ಸಾರಿ ಕೇಳಿ ಮತ್ತೆ ಒಂದು ಬಾಂಡಿಂಗ್ ಮತ್ತು ಅದೇ ರೀತಿಯಾಗಿ ಅವಳಿಗೇನು ಹರ್ಟ್ ಮಾಡಿದೆ ಅದೇ ರೀತಿಯಾಗಿ ಖುಷಿಯಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಯಾವುದೇ ರೀತಿಯಾಗಿ ಮತ್ತು ಯಾವುದೊಂದು ಏನೋ ಒಂಥರ ಯಾವುದು ಕಣ್ಣು ಕೂಡ ಬಿಡಬಾರ್ದು ನಮ್ಮ ಈ ಒಂದು ಸ್ನೇಹಕ್ಕೆ ಅನ್ನೋದೇ ನಾನು ಪ್ರಾರ್ಥನೆ ಅಷ್ಟೇ. ಅದಾದ್ಮೇಲೆ ನನ್ನ ಫ್ರೆಂಡು ಪಟಾಪಟ್ ಅಂತಂದು ಮ್ಯಾಗಿ ಮಾಡಿಕೊಟ್ಲು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನು ಲಾಸ್ಟ್ ಟೈಮ್ ನಾನು ವ್ಲಾಗಲ್ಲಿ ತೋರಿಸಿದ್ದೆ ಇದನ್ನು ಡಿಮಾರ್ಟಿನ ತೊಗೊಂಬಂದಿದ್ದೀನಿ ಅಂತಂದು ಪೌಲು. ಸೊ ಅದರಲ್ಲೇ ಹಾಕ್ಕೊಡ್ತಾ ಇದ್ದಾಳೆ. ಬಟ್ ಏನಾಗ್ಬಿಟ್ಟಿದೆ ಅಂದರೆ ಒಳ್ಳೆ ಸೀಳ್ಕೊಂಡು ಹೋಗ್ಬಿಟ್ಟಿದೆ, ಏನಕ್ಕೂ ಗೊತ್ತಿಲ್ಲ. ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ಬಟ್ ಅದು ಬಿಸಿ ಹಾಕಿದ್ದಕ್ಕೆ ಹೋಯ್ತೋ ಏನೋ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ಅಂತೂ ನೋಡಿದರೆ ಅಯ್ಯೋ ಏನಂತರೋ ಏನೋ ಅಂದ್ಕೊಂಡು ಮತ್ತೆ ಅದು ಚೇಂಜ್ ಮಾಡಿ ಮತ್ತೆ ಒಂದು ವಿಶಾಲ್ ಮಟ್ಟಲ್ಲಿ ತೊಗೊಂಬಂದಿದ್ದು ಬೌಲೆಲ್ಲ ಹಾಕಿದ್ದು. ಸೊ ಒಂದೊಂದು ಸಲ ನಾವು ಎಷ್ಟೇ ಮನೆ ಹಸ್ಬೆಂಡ್ ಹೇಳಿದರು ಬೇಡ ಅಂತ ನಾನು ತೊಗೊಂಬಂದುಬಿಟ್ಟೆ. ಬಟ್ ಅದು ಒಡೆದೇ ಹೋಗ್ಬಿಟ್ಟಿದೆ. ಸೊ ಬಿಡು ಫೈನಲಾಗಿ ಮ್ಯಾಗಿ ಎಲ್ಲ ಮಾಡಿಕೊಟ್ಲು. ಕುತ್ಕೊಂಡು ನಾನು ಯಪ್ಪ ಇದು ಒಡೆದೋಗಿದೆ ಏನು ಮಾಡೋದು ಅಂತ ಇದ್ದೆ. ಇರಲಿ ತಿನ್ನೆ ಏನಾಗಲ್ಲ ಅಂತೇಳಿ ಅದರಲ್ಲೇ ಅವಳು ಮತ್ತೇನು ಅದನ್ನು ಚೇಂಜ್ ಮಾಡಿಬಿಡು ಅದರಲ್ಲೇ ತಿನ್ಕೊ ಅಂತೆಲ್ಲ ಹೇಳಿ ಅದನ್ನೇ ಹಾಕ್ಕೊಟ್ಲು. ಸರಿ ಬಿಡಮ್ಮ ಅಂದ್ಕೊಂಡು ಕುತ್ಕೊಂಡು ನಿಜವಾಗ್ಲೂ ವೀಡಿಯೋ ಮಾಡಬೇಕು ಅಂತಂದೇನು ರೆಡಿ ಆಗಿರಲಿಲ್ಲ, ಏನಿಲ್ಲ. ನಾರ್ಮಲಾಗಿ ಹೆಂಗಿರ್ತೀವೋ ಹಾಗೆ ವೀಡಿಯೋ ಮಾಡಿರೋದು. ಇನ್ನು ಗೊತ್ತಲ್ವಾ, ಏನೇ ಒಂದು ವೀಡಿಯೋ ಮಾಡಬೇಕು ಅಥವಾ ವ್ಲಾಗ್ ಮಾಡಬೇಕು ಅಥವಾ ರೀಲ್ಸ್ ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ರೆಡಿಯಾಗೇ ಮಾಡ್ತಾರೆ. ಸೊ ನಾವು ಹೆಂಗಿದೀವೋ ಹಂಗೆ ಮಾಡಿದ್ದೀನಿ. ಬಟ್ ಇರೋ ರಿಯಾಲಿಟಿ ಬಗ್ಗೆ ನಾನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡು ಈ ನಾರ್ಮಲಾಗಿ ಹೇಗಿರ್ತೀವೋ ಹಂಗೆ ವಿಡಿಯೋ ಮಾಡಬೇಕು ಅಂತ ನಾನು ರೆಡಿ ಆಗಬೇಕು ಅಂತಲೂ ಅನ್ನಿಸ್ತಿಲ್ಲ. ಸೊ ಅದಕ್ಕೆ ಬೇಡ ಅಂದ್ಕೊಂಡು ನಾರ್ಮಲಾಗಿ ಹೆಂಗೆ ನಾವು ಮನೇಲಿ ಇರ್ತೀವೋ ಅದೇ ರೀತಿಯಾಗಿ ಮಾಡೋಣ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ ಈ ರೀತಿಯಾಗಿ ಮಾರ್ನಿಂಗ್ ಅವಳು ಆಲ್ಮೋಸ್ಟ್ ಒಂದು 12ಗೇನೋ ಬಂದಿದ್ದು ಅನಿಸುತ್ತೆ. ಅದಾದಮೇಲೆ ಈವ್ನಿಂಗ್ಗೆ ಅವಳು ಹೊರಟಿದ್ದು. ಯಾಕೆಂದರೆ ಸೊಪ್ಪೆಲ್ಲ ಇತ್ತು, ಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದೆ. ಸರಿ ಅಂತ ಹೇಳಿ ಅವಳು ಕೂಡ ಸೊಪ್ಪೆಲ್ಲ ಸೋಸ್ಕೊಟ್ಟು ಕಟ್ಟೆಲ್ಲ ಮಾಡಿಕೊಟ್ಲು. ನಿಜವಾಗ್ಲೂ ಅವಳ ಬಗ್ಗೆ ಏನು ಹೇಳಲಿಕ್ಕೆ ಪದಗಳೇ ಇಲ್ಲ. ಸೊ ತುಂಬ ಖುಷಿಯಾಗುತ್ತೆ ಒಳ್ಳೆ ಸ್ನೇಹಿತೆ ಸಿಕ್ಕಿರುವಂಥದ್ದು. ನಿಮ್ಮ ಲೈಫಲ್ಲಿ ನಿಮ್ಮ ಬದುಕಲ್ಲಿ ಯಾರು ಆಲ್ಮೋಸ್ಟ್ ಒಂದು 15ರಿಂದ 20 ವರ್ಷದ ಒಂದು ಸ್ನೇಹ ಬಳಗ ಇದೆ ಅಥವಾ ಒಬ್ಬರೇ ಸ್ನೇಹಿತರಿದ್ದಾರೆ ನನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ಒಬ್ಬಳು ನನಗೆ ಆಲ್ಮೋಸ್ಟ್ ಒಂದು 16 ವರ್ಷದ ಒಬ್ಬಳ ಸ್ನೇಹಿತೆ ಅಂತ ಹೇಳ್ಬೋದು. ಇನ್ನು ಬೇರೆಯವರು ಇದ್ದಾರೆ, ಅದು ತುಂಬ ಕಡಿಮೆ ಮಾತಾಡೋದು, ಕಾಂಟ್ಯಾಕ್ಟ್ ಅಂದರೆ ಸ್ಟೇಟಸ್ ನೋಡುವಂಥ ಸ್ನೇಹಿತರಿದ್ದಾರೆ. ಅದನ್ನು ಬಿಟ್ಟರೆ ಯಾವಾಗಲೂ ಫಿಸಿಕಲಿ ಮೆಂಟಲಿ ಕಾಲಿಂಗಲ್ಲಿ ಎಲ್ಲ ಥರದ್ದು ಸಿಗೋದು ಅಂದರೆ ಇವಳು ಒಬ್ಬಳೇ ನನಗೆ. ಸೊ ಇದಾದಮೇಲೆ ಕೆಲಸ ಮುಗಿಸ್ಕೊಂಡ ತಕ್ಷಣ ಮಳೆ ಬಂತು. ಸೊ ಅವಳ ಜೊತೆಗೆ ಟೈಮ್ ಕಳೆದಿದ್ದೇ ಗೊತ್ತಾಗಿಲ್ಲ. ಸೊ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಾ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.